ತುಂಬಾ ಜನ ಕುಂಡಲಿನಿ ಅಂದ್ರೆ ಏನು ಅಂತ ಮಾತಾಡ್ತಾರೆ. ಅನುಭವ ಆಗಿದೆಯಾ ಅಂದ್ರೆ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ, ಪುಸ್ತಕದಲ್ಲಿ ಈ ಎನರ್ಜಿ ಪ್ರಕಟ ಆದ್ರೆ, ಈ ಚಕ್ರ ಜಾಗೃತಿ ಆದ್ರೆ ಹೀಗಾಗ್ತದೆ ಅಂತ ಹೇಳಿದ್ದಾರೆ. ಸ್ಪೈನಲ್ ಕಾರ್ಡಲ್ಲಿ ಎನರ್ಜಿ ಹೀಗೆ ಪಾಸ್ ಆಗ್ತದೆ ಅಂತ ಪುಸ್ತಕದಲ್ಲಿ ಇವ್ರ್ಯಾರೋ ಯೋಗಿಗಳು ಹೀಗೆ ಹೇಳಿದಾರಂತೆ, ಇವ್ರ್ಯಾರೋ ಗುರುಗಳು ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಶಕ್ತಿ ಕ್ರಿಯಾದ ಒಂದು ಮಜಾ ಏನು ಅಂದ್ರೆ, ಶಕ್ತಿ ಕ್ರಿಯಾದ್ದೇ ಒಂದು ಪವಾಡ ಏನು ಅಂದ್ರೆ, ಅದೇ ಪ್ರಾಣಾಯಾಮಗಳು, ಆದರೆ ರಿದಮ್ ಬೇರೆ, ಅಲ್ಲಿ ಮಾಡೋ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕಿಂತ ಹೆಚ್ಚಾಗಿ ಮುಂದೆ ಸರಿಯಾದವರು ಕೂತಿದ್ದಾರೆ. ಆ ಕಾರಣಕ್ಕೆ ಸ್ಪೈನಲ್ ಕಾರ್ಡಲ್ಲಿ ಇರಲಿ, ದೇಹದಲ್ಲೇ ಒಂದು ಅದ್ಭುತವಾದ ಚೈತನ್ಯದ ಅನುಭವ ಆಗ್ತದೆ. ಇದೊಂದು ಸಣ್ಣ ಸಂಗತಿ ಅಂತ ಅನ್ಕೋಬೇಡಿ, ನೀವು ಸುತ್ತಿದ್ರೆ ಗೊತ್ತಾಗ್ತದೆ ಇದು ಸಣ್ಣ ಸಂಗತಿ ಹೌದಾ ಇಲ್ವಾ ಅನ್ನೋದು. ಈ ಸಾಧನೆಯಲ್ಲಿ ಎಷ್ಟು ಜನ ತೊಡಗಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ರೆ ಗೊತ್ತಾಗ್ತದೆ. ಅನುಭವದಿಂದ ಅವರು ಮಾತಾಡ್ತಾ ಇದ್ದಾರೋ, ಪುಸ್ತಕದ ಆಧಾರದ ಮೇಲೆ ಮಾತಾಡ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತದೆ. ಆಸೆ ಇರೋದು ದೊಡ್ಡದು, ಒಳ್ಳೇದೆ, ನನಗೆ ಇನ್ನೂ ಅದನ್ನು ಸಿಗಬೇಕು ಅಂತ. ಆದರೆ ಸಾಧನೆ ಮಾಡಿ ಎಷ್ಟು ದಿನ ಆಗಿದೆ, ಎಷ್ಟು ದಿನದಲ್ಲಿ ಈ ಅನುಭವಗಳಾಗ್ತಾ ಇದೆ, ಅದನ್ನು ಬಿಟ್ಟಿದ್ದೀವಿ. ಹೋಗ್ಲಿ, ಇಷ್ಟು ಅನುಭವಗಳು ಆಗ್ತಾ ಇರೋದು ಸತ್ಯ, ಸ್ಪೈನಲ್ ಕಾರ್ಡಲ್ಲಿ ಈ ಶಕ್ತಿ ಅನುಭೂತಿ ಆಗ್ತಾ ಇರೋದು ಸತ್ಯ, ಕುಂಡಲಿನಿ ಅನ್ನುವಂಥ ಶಕ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೋ ಜನರ ಜೀವನದಲ್ಲಿ ತುಂಬಾ ತರದ ಬದಲಾವಣೆ ಆಗಿದೆ. ಆದರೆ ಇದನ್ನು ಕಡ್ಡಾಯವಾಗಿ ನಾನು ಸಾಧನೆ ಮಾಡಿಯೇ ಮಾಡ್ತೀನಿ ಅಂತ ಇಷ್ಟು ದಿನದಲ್ಲಿ ಬಿಡದೆ ಸಾಧನೆ ಮಾಡ್ತಾ ಇರೋರು ಎಷ್ಟು ಜನ? ಅನುಭವ ಆಗ್ತಾ ಇರೋದು ಹೌದು, ಒಬ್ಬರಿಂದ ಒಬ್ಬರಿಗೆ ಈ ಅನುಭವವನ್ನು ಹಂಚ್ಕೊಳ್ತಾ ಇರೋದು ಹೌದು. ಆದರೆ ಪ್ರತಿನಿತ್ಯ ಇಷ್ಟು ಸಮಯ ನಾನು ಸಾಧನೆಯನ್ನು ಮಾಡೇ ಮಾಡ್ತೀನಿ, ಕುಂಡಲಿನಿ ಜಪವನ್ನ, ಆ ಬೀಜಾಕ್ಷರದ ಜಪವನ್ನ ಮಾಡಿಯೇ ಮಾಡ್ತೀನಿ ಅಂತ ಎಷ್ಟು ಜನ ಅನ್ಕೊಂಡಿದ್ದೀವಿ? ಇವಾಗಲೂ ಪ್ರಶ್ನೆಗಳನ್ನು ಕೆಲವರು ಕೇಳ್ತಾರೆ, ನನಗೆ ಇಂಥ ಕಷ್ಟ ಆಗ್ತಾ ಇದೆ, ನಾನಿನ್ನೂ ಏನೋ ಸಮಸ್ಯೆ ಆಗ್ತಾ ಇದೆ, ನನ್ನ ಕೆಲಸ ಇದು ಆಗ್ತಾ ಇಲ್ಲ. ಪದೇ ಪದೇ ಹೇಳ್ತೀವಿ, ಇಂಥ ಜಪ ಮಾಡ್ರಪ್ಪ, ಇಂಥ ಸಮಸ್ಯೆ ಆಗಿದ್ರೆ ಈ ಜಪ ಮಾಡಿ, ಈ ಕಷ್ಟ ಆಗ್ತಾ ಇದ್ರೆ ಈ ಜಪ ಮಾಡಿ ಅಂತ ಹೇಳ್ತಾ ಇದ್ರು. ಮತ್ತೆ ನನ್ಗೆ ಸಮಸ್ಯೆ ಆಗೋಯ್ತು ಅಂತ ಕುಸ್ತು ಹೋಗ್ತೀವಿ, ನೆಗೆಟಿವ್ ಆಗ್ಬಿಡ್ತೀವಿ. ನಿಮ್ಗೆ ಗೊತ್ತಿರ್ಲಿರಿ, ಮೊನ್ನೆ ತಾನೇ ರಾಯರದು ಆರಾಧನೆ ನಡೀತಾ ಇದೆ ಈಗ 2-3 ದಿನದಿಂದ. ಏನಿವತ್ತು ನಾವು ತುಂಬಾ ಜನ ಚಿನ್ನ ತಗೋಕೊಡೋದೇನೋ, ಬಿಲ್ಡಿಂಗ್ಗಳಿಗೆ ಕಟ್ಟಿಸ್ಕೊಡೋದೇನೋ ಆ ಮಠಕ್ಕೆ. ಆದರೆ ರಾಯರೇ ಬದುಕಿದ್ದಾಗ ಅವರ ಪೂರ್ವಾಶ್ರಮದಲ್ಲಿ ಊಟಕ್ಕೂ ಗತಿ ಇಲ್ಲದೆ ಎಷ್ಟು ಪರದಾಡಿದ್ರು. ನಾವು ಅದನ್ನು ಮರ್ತೇ ಬಿಡ್ತೀವಿ. ಅವರು ಇಂಥ ಪವಾಡ ಪುರುಷರಾಗಿದ್ದಾರೆ, ಆದರೆ ಅವ್ರ ಜೀವನದಲ್ಲಿ ಊಟಕ್ಕೇ ಕಷ್ಟ ಇತ್ತು, ಅವ್ರ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಇತ್ತು. ಈ ಶಿರ್ಡಿ ಸಾಯಿನ ಎಷ್ಟು ಇವತ್ತು ಚಿನ್ನದ ಸಿಂಹಾಸನದ ಮೇಲೆ ಕೂರಿಸಿದ್ದಾರೆ, ವಜ್ರದ ಕಿರೀಟ ತೊಡಿಸ್ತಾರೆ. ಆದರೆ ಆ ಮನುಷ್ಯ ಬದುಕಿದ್ದಾಗ ಭಿಕ್ಷೆ ಬೇಡಿ ಒಣ ರೊಟ್ಟಿಯನ್ನು ತಿನ್ಕೊಂಡು ಎಷ್ಟು ದಿನ ಜೀವನ ಮಾಡಿದ್ರು. ನಾವು ಇದನ್ನು ಮರ್ತು ಬಿಡ್ತೀವಿ. ಶಿರ್ಡಿ ಸಾಯಿ ಇಷ್ಟು ಪವಾಡ ಮಾಡಿದ್ದಾರೆ, ರಾಯರು ಇಷ್ಟು ಪವಾಡ ಮಾಡಿದ್ದಾರೆ, ನಾವು ಹಂಗಾಗಬೇಕು. ಆದರೆ ಅವ್ರ ಕಷ್ಟ ಏನು ಪಟ್ಟಿದ್ದಾರೆ ಅದು ನಮಗೆ ಮರ್ತು ಹೋಗ್ತದೆ, ನಮಗೆ ಕಾಣಿಸೋದೇ ಇಲ್ಲ. ನಿಜವಾದ ಸಾಧಕ ಅವನ ಜೀವನದಲ್ಲಿ ಯಾವತ್ತೂ ಕುಗ್ಗಲ್ಲ. ಕಷ್ಟ ಬರ್ಬೋದು, ಆದರೆ ಅದು ಪರ್ಮನೆಂಟ್ ಅಲ್ಲ. ಒಬ್ಬ ಸಾಧಕ ತನ್ನ ಹಣೆ ಬರಹಕ್ಕೆ ತಾನೇ ಬ್ರಹ್ಮ. ಕಷ್ಟ ಬರ್ತಾ ಇದೆ ಅಂದ್ರೆ, ಕಷ್ಟ ಆಗ್ತಾ ಇದೆ ಅಂದ್ರೆ ಅದಕ್ಕೆ ತನ್ನಲ್ಲೇ ಏನೋ ದೋಷ ಇದೆ ಅನ್ನೋದು ಬಿಟ್ರೆ, ಸಾಧನೆಯಲ್ಲಿ ಏನೋ ಕೊರತೆ ಆಗ್ತಾ ಇದೆ ಅನ್ನೋದು ಬಿಟ್ರೆ, ಅದು ಸರಿಯಾಗಿದ್ರೆ, ಅದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ರೆ, ಒಂದು ಸ್ವಲ್ಪ ದಿನ ಕಷ್ಟ ಆದ್ರೂ, ಒಂದು ಸ್ವಲ್ಪ ದಿನ ಬೇರೆ ತೊಂದರೆ ಆದ್ರೂ ಅದನ್ನು ಮೀರಿ ಮತ್ತೆ ಬೆಳೆಯಬಲ್ಲ, ಬೇರೆಯವ್ರನ್ನೇ ಬೆಳೆಸಬಲ್ಲ, ಬೇರೆಯವರನ್ನೇ ಆ ಮಾರ್ಗಕ್ಕೆ ತೆಗೆದುಕೊಂಡು ಬರಬಲ್ಲ, ಬೇರೆಯವ್ರ ಕಷ್ಟವನ್ನೇ ನಿವಾರಿಸಬಲ್ಲ ಕೇವಲ ಒಂದು ಪ್ರಾರ್ಥನೆಯಿಂದ. ಇಲ್ಲೇ ಎಷ್ಟೋ ಜನಕ್ಕೆ ಅದಾಗಿದೆ. ಹಾಗಾಗಿ ಎಲ್ರಿಗೂ ಹೇಳೋದೇನು ಅಂದ್ರೆ, ಆ ಅನುಭೂತಿ ಆಗ್ತಾ ಇದೆ, ಆ ಶಕ್ತಿಯ ಅನುಭೂತಿ ಆಗ್ತಾ ಇದೆ. ಇದಕ್ಕೂ ಮೀರಿ ಇನ್ನೇನಾಗಬೇಕು? ಬ್ರಹ್ಮ ಬಂದೇನು ಮುಂದೆ ನಿಂತ್ಕೊಂಡು ನಾನು ಇದೀನಿ ಅಂತ ಪ್ರೂವ್ ಮಾಡಬೇಕಾ? ಇನ್ನೂ ಕೆಲವ್ರಿಗೆ ಡೌಟ್ ಇದೆಯಲ್ಲ. ಶಕ್ತಿನೇ ಬಂದು, ಇಲ್ಲ ಆದಿಶಕ್ತಿನೇ ಬಂದು, ಇಲ್ಲ ಪರಾಶಕ್ತಿನೇ ಬಂದು ನಾನಿದ್ದೀನಿ ಅಂತ ಏನಾದರೂ ಪ್ರೂವ್ ಮಾಡಬೇಕಾ? ಅಗ್ರಿಮೆಂಟ್ ಮಾಡಿಕೊಡ್ಬೇಕಾ? ನಿಮ್ಮೊಳಗೆ ಆ ಚೈತನ್ಯದ ಅರಿವಾಗ್ತಾ ಇದೆ ಅಂದರೆ
ಇನ್ನೊಂದು ಸ್ವಲ್ಪ ಸಂಕಲ್ಪ ಶಕ್ತಿ ಜಾಸ್ತಿ ಮಾಡಿ ಗಟ್ಟಿಯಾಗಿ ಹಿಡಿದು ಸಾಧನೆ ಮಾರ್ಗದಲ್ಲಿ ಮುಂದುವರಿರಿ. ಒಂದು ಸಣ್ಣ ಅನುಭವ, ಸ್ಪೈನಲ್ ಕಾರ್ಡಲ್ಲಿ ಹಿಂಗೆ ಅನುಭವ ಆಯಿತು ಅನ್ನೋದನ್ನೇ ಎಷ್ಟು ಜನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ನೀವು ಹಿಂದಿನ ಕಥೆಗಳನ್ನು ಕೇಳಿದ್ರೆ ಎಷ್ಟು ಜನ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈ ತರ ಒಂದು ಅನುಭವ ಆಯಿತು ಅನ್ನೋದನ್ನೇ ಎಷ್ಟು ಜನ ಅದನ್ನು ಕೊಂಡಾಡ್ತಾ ಇದ್ರು. ಇವತ್ತು ಇಷ್ಟು ಸಾಧನೆಯಲ್ಲಿ ಇಷ್ಟು ಅದ್ಭುತ ಅನುಭವಗಳಾಗ್ತಾ ಇದೆ ಅಂದ್ರೆ ಇದದ್ದೇ ಮಾರ್ಗದಲ್ಲಿ ಇದನ್ನೇ ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಇದರ ಜೊತೆಗೆ ಸರಿಯಾದ ನಾಮ ಜಪ. ನೋಡ್ರಿ, ಇಷ್ಟಂತ ಇರ್ಬೇಕು ನಮ್ಮ ಜೀವನದಲ್ಲಿ. ನನ್ನ ಪ್ರಕಾರ ನೀವು ಅದನ್ನು ತಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಂದು ಗುರು, ಎರಡನೇದು ಒಂದು ಇಷ್ಟ ದೈವ. ಈ ಎರಡನ್ನ ಜೀವನದಲ್ಲಿ ಕಡ್ಡಾಯವಾಗಿ ಎಲ್ಲಿ ಹೋದ್ರು, ಯಾವ ಮೂಲೆಯಲ್ಲಿ ನಿಂತರು, ಯಾವ ಅರಮನೆಯಲ್ಲಿ ನಿಂತರು, ಯಾವ ಗುಡಿಸ್ನಲ್ಲಿ ನಿಂತರು, ಒಂದು ಗುರು, ಒಂದು ಇಷ್ಟ ದೈವ. ಈ ತುಂಬಾ ಜನ ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನೇ, ದೇವತಾ ಪೆಟ್ಟಿಗೆಗಳನ್ನೇ ಹೊತ್ಕೊಂಡು ಹೋಗ್ತಾರೆ. ನಾವು ಕೇಳ್ತೀವಿ ಮೈಸೂರು ಮಹಾರಾಜರೇ ಅವ್ರು ಎಲ್ಲಾದ್ರೂ ಹೊರಟ್ರೆ ಅವ್ರ ಪಕ್ಕದಲ್ಲಿ ದೇವ್ರ ಪೆಟ್ಟಿಗೆ ಒಂದು ಯಾವಾಗಲೂ ಇರ್ತಾ ಇತ್ತು ಅಂತ. ಯಾರ್ಯಾರು ಅವತ್ತಿನಿಂದ ಇವತ್ತಿನವರೆಗೆ ಅವರ ಪರಂಪರೆ ಬೆಳೆದಿದೆ, ಕಡ್ಡಾಯವಾಗಿ ಅವ್ರ ಮನೆಯಲ್ಲಿ ಒಂದು ದೇವತಾ ಮೂರ್ತಿ, ಒಂದು ಪಟ ಅಥವಾ ಒಂದು ದೇವತಾ ಮೂರ್ತಿ ಪರಂಪರಾನುಗತವಾಗಿ ಬಂದಿರ್ತದೆ. ಪರಂಪರಾನುಗತವಾಗಿ ನೀವು ಮುಂದುವರಿಸ್ತಿರೋ, ಇನ್ನೊಬ್ರು ಮುಂದುವರಿಸ್ತಾರೋ, ಆದ್ರೆ ಅಟ್ಲೀಸ್ಟ್ ನೀವಾದ್ರೂ, ವೈಯಕ್ತಿಕವಾಗಿ ನೀವಾದ್ರೂ ಒಂದು ಇಷ್ಟ ದೈವ ಪರ್ಮನೆಂಟ್ ಆಗಿ ಒಂದು ಸಣ್ಣ ಮೂರ್ತಿನೇ ಆಗ್ಲಿ, ಅದು ಜೊತೆಲಿ ಇದ್ರೆ ಅದೊಂದು ಶಕ್ತಿ ಕೊಡೋಕೆ ಶುರುವಾಗ್ತದೆ. ಕ್ರಮೇಣ ಇದೊಂದಿದೆ, ಗುರುಗಳು ನಮ್ಮ ಜೊತೆ ಇದ್ದಾರೆ, ಈ ದೇವತೆ ನಮ್ಮ ಜೊತೆ ಇದೆ ಅನ್ನೋದೇ ಒಂದು ಶಕ್ತಿ ಕೊಡೋಕೆ ಶುರುವಾಗ್ತದೆ. ನೀವು ಕೇಳಿದಿರಿ, ಮೊನ್ನೆ ಕೂಡ ಯಾವುದೋ ಒಬ್ಬ ಸೂಪರ್ ಸ್ಟಾರ್ ಶ್ರೀರಾಮನ ಮೂರ್ತಿ ಇಟ್ಕೊಂಡಿದ್ದ ಅನ್ನೋದು ಎಷ್ಟು ಸುದ್ದಿ ಆಗಿತ್ತು. ಅವ್ರು ಹೇಳಿದ ಮೇಲೆ ಕೆಲವ್ರಿಗೆ ಅನಿಸಿದೆ ನಾವು ಯಾಕೆ ಮಾಡಿಲ್ಲ ಇದನ್ನ ಅಂತ. ಅಂದ್ರೆ ಬೇರೆಯವ್ರು ಹೇಳೋವರೆಗೂ, ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅಂತ ನೋಡೋವರೆಗೂ, ನನಗಿದು ಉಪಯೋಗ ಆಗಿದೆ ಅಂತ ಹೇಳೋವರೆಗೂ ನಾವು ಯಾರು ಅದ್ರ ಕಡೆ ಗಮನನೇ ಕೊಡಲ್ಲ. ಅಟ್ಲೀಸ್ಟ್ ನೀವುಗಳಾದ್ರು ಈಗ ಬೀಜ ಹಾಕ್ತಾ ಇರೋದು ನಿಮ್ಗೆಲ್ರಿಗೂ, ಕೆಲವರಂತೂ ಮಾಡಿಯೇ ಮಾಡ್ತೀರಿ, ಶೇಕಡವಾರು ಜನ, ಹೆಚ್ಚು ಜನ ಮಾಡಿಯೇ ಮಾಡ್ತೀರಿ. ಆ ಒಬ್ಬ ಗುರುವನ್ನ ಗಟ್ಟಿಯಾಗಿ ಹಿಡೀರಿ, ಒಂದು ಇಷ್ಟ ದೈವವನ್ನು ಪರ್ಮನೆಂಟಾಗಿ ಇಟ್ಕೊಳ್ಳಿ. ಅದಕ್ಕೇನೋ ತುಂಬ ದೊಡ್ಡದಾಗಿ ಪೂಜೆ ಮಾಡಬೇಕಾಗಿಲ್ಲ. ನಾವು ತಿನ್ನೋ ಆಹಾರದಲ್ಲೇ ಒಂದು ತುತ್ತು ನೈವೇದ್ಯ ಅಂತ ಅದನ್ನು ತೋರಿಸಿದ್ರು ಸಾಕು. ಹಾಗೆ ಮಾಡ್ತಾ ಹೋದ್ರೆ ಆ ಕಲ್ಲಿಗೆ, ಆ ಒಂದು ಮೂರ್ತಿಗೆ ಅಥವಾ ಅದೊಂದು ಪಟಕ್ಕೆ ವಿಶೇಷವಾದ ಶಕ್ತಿ ಬರೋಕ್ಕೆ ಶುರುವಾಗ್ತದೆ. ನಿಮ್ಮೊಳಗಿರೋ ಶಕ್ತಿಯೇ ಅದು ಇನ್ನೂ ಪ್ರಾಣ ಶಕ್ತಿ ಹೆಚ್ಚು ಗಟ್ಟಿಯಾಗ್ಲಿಕ್ಕೆ ಶುರುವಾಗ್ತದೆ. ಪದೇ ಪದೇ ಚೇಂಜ್ ಮಾಡ್ತಾ ಇರೋದು, ಪದೇ ಪದೇ ಯಾರೋ ಹೇಳಿದ್ರೆ ತಿರುಪತಿಗೆ ಹೋದ್ರೆ ಒಳ್ಳೇದಾಗ್ತದೆ, ತಿರುಪತಿಗೆ ಹೋಗೋದು, ಧರ್ಮಸ್ಥಳ ಬಿಟ್ಬಿಡೋದು. ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿಗೆ ಹೋದ್ಮೇಲೆ ನಂಗೆ ಒಳ್ಳೇದಾಯ್ತು, ಓ ಈ ದೇವರನ್ನು ಬಿಟ್ಟೇ ಬಿಡೋದು, ಈ ದೇವ್ರಿಗೆ ಶಕ್ತಿನೇ ಇಲ್ಲ ಅಂತೆ, ಆ ದೇವರಿಗೆ ಹೋಗುದು. ವಿಚಿತ್ರವಾದ ಮನಸ್ಥಿತಿ ನಮ್ದು, ಚಂಚಲವಾದ ಮನಸ್ಥಿತಿ ನಮ್ದು. ಇನ್ನು ಮುಂದೇನಾದ್ರೂ, ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀರಿ. ಕಷ್ಟ ಸುಖ ಬಂದ್ರು ಕುಗ್ಗಬೇಡಿ, ಗಟ್ಟಿಯಾಗಿ ನಿಲ್ಲಿ. ಒಂದು ಗುರು, ಒಂದು ಇಷ್ಟ ದೈವ ಗಟ್ಟಿಯಾಗಿ ಇಡೀರಿ. ಜೀವನದಲ್ಲಿ ಇನ್ನೂ ಮಹಾಪರಿವರ್ತನೆ, ಇನ್ನೂ ದೊಡ್ಡ ಪರಿವರ್ತನೆಗಳು, ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ, ಪಾರಮಾರ್ಥಿಕವಾಗಿ, ಲೌಕಿಕವಾಗಿ ಮಹಾಪರಿವರ್ತನೆ ಖಂಡಿತ ಸಾಧ್ಯ, ಹಾಗೇ ಆಗ್ತದೆ. ಆದ್ರೆ ಇಲ್ಲಿ ಕೂತ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಇಲ್ಲಿ ನೋಡಿ, ಇನ್ನೂ ಓಡಾಡ್ತಾ ಇರ್ತೀವಿ, ಸಾಧನೆಗೆ ಕೂರ್ತೀವಿ, ಆದ್ರೆ ಇನ್ನೂ ಓಡಾಡ್ತಾ ಇರ್ತೀವಿ. ವಿಡಿಯೋನೇ ಆನ್ ಮಾಡಲ್ಲ, ಕೂತಿರ್ತಾರೆ, ವಿಡಿಯೋ ಕಾಣಿಸ್ತಾ ಇದೆ, ಯಾರಿದು ಅಂತ ಹುಡುಕ್ಬೇಕಲ್ಲಿ ಯಾರು ಇಲ್ವೇ ಇಲ್ಲ. ಸಾಧನೆ ಅನ್ನೋದು ಸುಲಭ ಅಲ್ಲಪ್ಪ, ಅಷ್ಟು ಸುಲಭದ್ದಲ್ಲ, ಆದ್ರೆ ಬಹಳ ಸುಲಭ. ಸುಲಭ ಅಲ್ಲ ಯಾಕೆ ಅಂದ್ರೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ತುಂಬಾ ಸುಲಭ ಯಾಕೆ ಅಂದ್ರೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ಶುರು ಮಾಡಿದ್ರೆ ಅದಕ್ಕಿಂತ ಸುಲಭ ಮತ್ತೊಂದಿಲ್ಲ. ಆದ್ರೆ ಮಾಡದೇ ಇದ್ರೆ ಜೀವನ ರೈಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಸಾಧನೆಯನ್ನ ಖಂಡಿತ ಪ್ರತಿನಿತ್ಯ ಬಿಡದೆ ಮುಂದುವರಿಸಿ. ನಮ್ಮ ಉಪಾಸನದಲ್ಲಿ ಇದನ್ನು ಪದೇ ಪದೇ ಹೇಳ್ತೀವಿ, ಸಾಧನೆ ಸೇವೆ. ಈ ಸಾಧನೆ ಸೇವೆಯ ಜೊತೆಗೆ ಪ್ರೀತಿ ಇಲ್ಲದೆ ಇದ್ರೆ ಅದು ವ್ಯರ್ಥ ಆಗ್ತದೆ. ಸಾಧನೆ ಮಾಡ್ತಾ ಇದ್ದೀರಿ, ಆದರೆ ಕರ್ಮದಿಂದ ಅದು ಅಡ್ಡಿ ಆಗ್ತಾ ಇದೆ, ಸ್ವಲ್ಪ ಅದ್ರ ಜೊತೆಗೆ ಸೇವೆ ಮಾಡಿ. ಬಹುಶಃ ಈಗ ಮೊದಲೆಲ್ಲ ಮಾತಾಡ್ತಾ ಇದ್ರಿ, ಗುರು ಅಂತೂ ಪಾಪ ಅವನು ವಿಡಿಯೋ ಮಾಡಿ
ಗುರುಗಳ ಜೊತೆ ಮಾತಾಡಲೇಬೇಕು ಅಂತ. ನಾವಿಲ್ಲಿ ಯಾರಿಗೂ ಇದುವರೆಗೆ ವಾಲಂಟಿಯರ್ಸ್ ಆಗಿ ಬನ್ನಿ ಅಂತ ಯಾರಿಗೂ ಇದುವರೆಗೆ ನಾವು ಕರೆದಿಲ್ಲ. ಇದುವರೆಗೆ ಫಂಡ್ ಕೊಡಿ ಅಂತ ಖಂಡಿತ ನಾವು ಕೇಳಿಲ್ಲ. ಯಾರಾದರೂ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೇಳಿದೀವಿ ಬಿಟ್ರೆ ನಾವು ಇದುವರೆಗೆ ಯಾರ ಹತ್ರ ಹಣ ಕೇಳಿಲ್ಲ. ಇದುವರೆಗೆ ಯಾರೂ ಬಂದು ಇಲ್ಲಿ ಕೆಲಸ ಮಾಡಿ, ಈ ಕೆಲಸ ಮಾಡಿಕೊಡಿ ಅಂತ ಇದುವರೆಗೆ ನಾವು ಕೇಳಿಲ್ಲ. ಯಾರಾದರೂ ಅವರಾಗವರು ಬಂದಿದ್ರೆ, ಈಗ ವೀಣಾ ನಾವು ವಾಲಂಟಿಯರಾಗಿ ಬರೋಕ್ಕೆ ಹೇಳಿಲ್ಲ, ಅವರಾಗವರೇ ನಾನು ಏನಾದರೂ ಸೇವೆ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ರವಿ ಇಡೀ ಫ್ಯಾಮಿಲಿ, ರವಿ ಇರ್ಬೋದು, ಅವರ ಮಗಳಿರ್ಬೋದು, ಸುಂದರಮ್ಮ ಇರ್ಬೋದು, ಇವರಂತೂ ಬಹಳ ವರ್ಷದಿಂದ ರಾಜರಾಜೇಶ್ವರಿ ನಗರದಲ್ಲಿ ಇದ್ದಾಗಿಂದನೂ ಅವ್ರು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಗುರು ಅವನೇ ಫೋನ್ ಮಾಡಿ ಮೊನ್ನೆ ಗುರುಗಳ ಜೊತೆ ಮಾತಾಡಬೇಕು ಅಂತೇಳಿ ಕೊನೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಗುರುಜಿ, ಇಷ್ಟೆಲ್ಲ ಒಳ್ಳೇದಾಗಿದೆ ನಮಗೆ, ನಾನು 10 ಕಡೆ ಹೋಗಿದ್ದೀನಿ, ಆದರೆ ಎಲ್ಲರೂ ಬರ್ತಾರೆ, ಆದರೆ ನಾವು ಯಾರೂ ಏನೂ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನು ಮಾಡೋಣ ಗುರುಜಿ, ಹಿಂಗೆ ಮಾಡ್ಬೇಕು ಗುರುಜಿ, ಏನೋ ಮಾಡ್ಬೇಕು ಗುರುಜಿ ಅಂತೇಳಿ ಅವನೇನು ನೋಡಿದ್ದ ಅದನ್ನು ಹೇಳಕ್ಕೆ ಶುರು ಮಾಡಿ. ಕೃತಿ, ವೀಣಾನು ಎಲ್ಲರೂ ಕಾನ್ಫರೆನ್ಸ್ ಅವ್ರ ಜೊತೆನೆ ಮಾತಾಡಿದ್ರಿಂದ ಆಯ್ತಪ್ಪ, ಅದನ್ನು ನೀವೇ ಅದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳಿ, ಯಾರಿಗೆ ಇಷ್ಟ ಇದೆ ಅವರು ನಿಮ್ಗಳ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳಿದ್ರಿಂದಾಗಿ ನಮಗೆ 10 ನಿಮಿಷ ಕೊಡ್ಬೇಕು ನೀವು ಪ್ರಾರಂಭದಲ್ಲಿ, ನೀವು ಬರಬೇಡಿ ಅಂತ ಫಸ್ಟೇ ಹೇಳಿಬಿಟ್ಟಿದ್ರು ಅವರು. ಹಾಗಾಗಿ ನಾನು ನಿಮ್ಮ ಮಾತು ಕೇಳಿಸ್ಕೊಳ್ತಾ ಆರಾಮಾಗಿ ಕೂತಿದ್ದೆ. ಹೀಗೆ ಸೇವೆ ಯಾರಿಗಾದ್ರೂ ಮಾಡಬೇಕು ಅಂತಿದ್ರೆ ಅವರಾಗವರು ಬಂದರೆ ಬಿಟ್ರೆ ಇಲ್ಲಿ ಯಾವುದೇ ಕಡ್ಡಾಯಗಳಿಲ್ಲ. ಆದರೆ ಕಮಿಟ್ ಆದರೆ ಮಾತ್ರ ಕೆಲಸ ಮಾಡಬೇಕು. ಇದನ್ನು ಮಾಡ್ತೀನಿ ಅಂತ ಹೇಳಿದ ಮೇಲೆ ಮಾಡಬೇಕು. ಇಲ್ಲದೇ ಇದ್ರೆ ಯಾರಿಗೂ ಕಡ್ಡಾಯ ಇಲ್ಲ, ಯಾರು ಮಾಡಲೂ ಬೇಕಾಗಿಲ್ಲ, ಯಾವುದೇ ಒತ್ತಾಯವೂ ಇಲ್ಲ. ಆದರೆ ಇದನ್ನು ಮಾಡ್ತೀನಿ, ನನ್ನ ಸೇವೆ ಇದು ಅಂತ ಯಾರಾದರೂ ಹೇಳಿದರೆ ಕಡ್ಡಾಯವಾಗಿ ಅದನ್ನು ಮಾಡಬೇಕು. ಆಗ್ಬೋದಾ? ಆದರೆ ಇಲ್ಲಿ ಅಂತಲ್ಲ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಸೇವೆ ಅನ್ನೋದನ್ನ ಜೀವನದಲ್ಲಿ ತೊಡಗಿಸ್ಕೊಳ್ಳಿ. ಆಗ ಸಾಧನೆಯಲ್ಲಿ ಮುಂದುವರಿತೀರಿ. ನಾನು ಪದೇ ಪದೇ ಹಿಂದಿನಿಂದ ಹೇಳಿದ್ದೀನಿ, ನನಗೇನಾದರೂ ಪ್ರತಿನಿತ್ಯ ಒಂದು ವಿಶೇಷವಾದ ಅನುಭವ ಆಗ್ತಾ ಇದೆ ಅಂದರೆ ನನಗೂ ಅನಿಸಿರೋದು ಕೇವಲ ಸಾಧನೆಯಿಂದ ಅಲ್ಲ. ಸಾಧನೆಯೂ ಇದೆ ಹೆಚ್ಚಿನ ಭಾಗ, ಆದರೆ ಅದರ ಜೊತೆಗೆ ಇದನ್ನು ಪ್ರಾಮಾಣಿಕವಾಗಿ ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಕೊಡ್ತಾ ಇದ್ದೀನಿ, ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಸಮಾಜಕ್ಕೆ, ಈ ಸನಾತನ ಪರಂಪರೆಗೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಆ ಕಾರಣದಿಂದ ಹೆಚ್ಚು ಹೆಚ್ಚು ಅನುಭವಗಳಾಗ್ತಾ ಇದೆ. ಹೆಚ್ಚು ಹೆಚ್ಚು ಜನಕ್ಕೆ ಆಧ್ಯಾತ್ಮಿಕವಾಗಿ ಕೂಡ ದಾರಿ ತೋರಿಸ್ಲಿಕ್ಕೆ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರೋಹಿಣೇಶ. ಸಾಧನೆಯ ಜೊತೆಗೆ ಆಧ್ಯಾತ್ಮಿಕವಾಗಿ ಸೇವೆ ಇಲ್ಲದೆ ಇದ್ರೂ ನಾವು ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ನೀವು ಸ್ವಾಮಿ ರಾಮ ಅವರ ಗ್ರಂಥದಿಂದ ಹಿಡಿದು ಯಾರನ್ನೇ ನೋಡಿ, ಒಬ್ಬ ಯೋಗಿ ಸಾಧಕ ಆದ, ಹಿಮಾಲಯದಲ್ಲೇ ಆದರೂ ಕೊನೆಗೆ ಅವನು ಮಾಡೋದು ಈ ಪರಂಪರೆಗೆ, ಈ ಲೌಕಿಕದಲ್ಲಿ ಅದನ್ನು ಹೆಂಗೆ ಜನಕ್ಕೆ ಕೊಡ್ಲಿ ಅಂತ, ಬೇರೆಯವ್ರಿಗೆ ಹೇಗೆ ಮಾರ್ಗದರ್ಶನ ಮಾಡಲಿ ಅಂತಲೇ ಕೊನೆಗೆ ಯೋಚನೆ. ಹಾಗಾಗಿ ಬುದ್ಧ ಅಷ್ಟೆಲ್ಲ ಸಾಧನೆ ಮಾಡಿ ಕೈವಲ್ಯವನ್ನು ಪಡೀಲಿಕ್ಕೆ, ನಿರ್ವಾಣ ಪಡೀಲಿಕ್ಕೆ ಅರ್ಹ ಅದಾದಮೇಲೆ ಅದನ್ನು ಜನರಿಗೆ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಜನರಿಗೆ ದಾರಿ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆದರೆ ಅದನ್ನು ಇಲ್ಲೇ ಮಾಡಬೇಕು ಖಂಡಿತ ಇಲ್ಲ, ಆ ಅಪೇಕ್ಷೆ ನಮಗೇನಿಲ್ಲ. ಆದರೆ ನಮ್ಮಿಂದ ಹೆಚ್ಚು ನಿರೀಕ್ಷೆ ಮಾಡಿದರೆ, ನಾವು ಒಂದು ನಿರೀಕ್ಷೆ ಅಂತೂ ಅಂದರೆ ನಿಮ್ಮಿಂದ ಸೊಸೈಟಿಗೆ ಏನು ಸೇವೆ ಆಗ್ತಾ ಇದೆ, ನಿಮ್ಮಲ್ಲಿ ಏನು ನಿಸ್ವಾರ್ಥ ಇದೆ ಅನ್ನೋದನ್ನೇ ನಾನು ನೋಡೋದು. ಅದು ಬಿಟ್ಟು ಗುರುಗಳೇ ನಾನು ನಿಮಗೆ ಇದೇನೋ ಮಾಡಿಕೊಡ್ತೀನಿ, ಗುರುಗಳೇ ನಾನು ನಿಮಗೊಂದು ಏನೋ ಕೊಡಬೇಕು, ದೊಡ್ಡದು ಕೊಡಬೇಕಿದ್ದೀನಿ ಅಂತ ಮಕ್ಕಳಿಗೆ ಚಾಕ್ಲೇಟ್ ಆಸೆ ತೋರಿಸ್ದಾಗೆ ನಮಗೆ ಆಸೆ ತೋರಿಸಿದ್ರೆ ಅದರಿಂದಂತ ಖಂಡಿತ ಪ್ರಯೋಜನ ಇಲ್ಲ. ಸಾಧನೆ ಮಾಡಿ, ಸೇವೆ ಮಾಡಿ, ಆ ದೃಢವಾದ ವಿಶ್ವಾಸ ಇಟ್ಕೊಳ್ಳಿ. ಸಾಧನೆಯಲ್ಲಿ ಉನ್ನತವಾದದ್ದನ್ನಂತೂ ಪಡೆದೇ ಪಡಿತೀರಿ, ಗಳಿಸ್ತೀರಿ.